ನಾವಿವಾಗ ಪ್ರೀ ಡಯಾಬಿಟಿಸ್ ಅಥವಾ ಬಾರ್ಡರ್ ಲೈನು ಅಥವಾ ಡಯಾಬಿಟಿಸ್ ಅಂತ ಒಂದು ಸಲ ಗೊತ್ತಾದಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಟ್ರೀಟ್ಮೆಂಟ್ ಜೊತೆಗೆ, ಅಂದರೆ ನಾವು ಡ್ರಗ್ಸು ಮತ್ತು ಇನ್ಸುಲಿನ್ ತೊಗೊಳೋದ್ರ ಜೊತೆಗೆ ಫುಡ್ಡು ಅಂದರೆ ಡಯಟ್, ನಾವು ಊಟದಲ್ಲಿ ಏನೇನು ಕಂಟ್ರೋಲ್ ಮಾಡಬೇಕು, ಯಾವ್ದು ತೊಗೊಬೇಕು ಯಾವ್ದು ತೊಗೊಬಾರ್ದು ಅದನ್ನು ನಾವು ತಿಳ್ಕೊಳ್ಳೋಣ ಇವಾಗ. ಸೊ ಫಸ್ಟು ನಾವು ಏನೇನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತಂದರೆ, ಒಂದು ಸಕ್ಕರೆ ಮತ್ತು ಬೆಲ್ಲ, ಮತ್ತು ಈ ಸಕ್ಕರೆ ಬೆಲ್ಲದಲ್ಲಿ ಮಾಡಿರೋಂಥದ್ದು ಎಲ್ಲನೂ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಜೊತೆಗೆ ತುಂಬ ಜನ ನಮಗೆ ಕೇಳ್ತಾರೆ, ಸರ್ ನಾನು ಆರ್ಗ್ಯಾನಿಕ್ ಬೆಲ್ಲ ತಿನ್ಬೋದಾ ಅಥವಾ ಕಬ್ಬು ಬೆಲ್ಲ ತಿನ್ಬೋದಾ? ದಯವಿಟ್ಟು ಬೇಡ, ಸಕ್ಕರೆ ಬೆಲ್ಲ ಎರಡೂ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕಾಗ್ತದೆ. ಮತ್ತು ವೈಟ್ ರೈಸ್ನ ಆದಷ್ಟು ಅವಾಯ್ಡ್ ಮಾಡಿ. ರೈಸಲ್ಲಿ ತುಂಬ ಸಲ ಹೇಳ್ತೀವಿ ನಾವು, ರೈಸು 1 ಟೈಮ್ 60 ಗ್ರಾಮ್, ಒಂದು ಬೌಲ್, ಒಂದು ಇಡಿಯಷ್ಟು ಒಂದು ದಿನಕ್ಕೆ ಸಾಕಾಗುತ್ತೆ, ಅದು ಮಧ್ಯಾಹ್ನದ ಹೊತ್ತು ಪ್ರಿಫರ್ ಮಾಡಿ. ಅಥವಾ ಇನ್ನೂ ಒಳ್ಳೇದಂತಂದರೆ ಬ್ರೌನ್ ರೈಸ್ ಅಂತ ಹೇಳ್ತೀವಿ, ಪಾಲಿಶ್ ಮಾಡದೇ ಇರೋದನ್ನು ಬ್ರೌನ್ ರೈಸು ಅಥವಾ ರೆಡ್ ರೈಸ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡೋದು ಉತ್ತಮ. ಅದು 1 ಟೈಮ್, ಪ್ರಿಫರಬಲಿ ಮಧ್ಯಾಹ್ನದ ಹೊತ್ತು ತೊಗೊಂಡ್ರೆ ಉತ್ತಮ. ಅದೇ ರೀತಿ ಈ ತರಕಾರಿಗಳಲ್ಲಿ ನಾವು ಯೂಶಲಿ ಎಲ್ಲ ತರಕಾರಿ ತಿನ್ಬೋದು, ಬಟ್ ಕೆಲವೊಂದು ಸಲ ಹೇಳ್ತೀವಿ ನಾವು ಆಲೂಗೆಡ್ಡೆ ಅಥವಾ ಸಿಗುಂಬಳಕಾಯಿನ, ಬೀಟ್ರೂಟ್ನ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ. ಅದೇ ರೀತಿ ನಾವು ನೆಲದ ಒಳಗಡೆ, ಭೂಮಿ ಒಳಗಡೆ ಬೆಳೆದಿರೋಂಥ ತರಕಾರಿಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ, ಬಟ್ ಸ್ಟಿಲ್ ನಾವು ಆಲೂಗೆಡ್ಡೆ ಮತ್ತು ಸಿಗುಂಬಳಕಾಯಿ, ಬೀಟ್ರೂಟ್ನ ಅವಾಯ್ಡ್ ಮಾಡಿ ಇನ್ನು ಮಿಕ್ಕಿದ ಎಲ್ಲ ತರಕಾರಿಗಳನ್ನ ಸಮತೋಲನವಾಗಿ ತೊಗೊಬೇಕಾಗ್ತದೆ. ಮತ್ತು ಅದೇ ರೀತಿ ಸೊಪ್ಪುಗಳು, ಎಲ್ಲ ಥರದ ಸೊಪ್ಪುಗಳನ್ನ ತೊಗೊಬೇಕು. ಮತ್ತು ಹಣ್ಣುಗಳಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ, ಹಣ್ಣುಗಳು ಯಾವ್ದು ತೊಗೊಬೇಕು ತೊಗೊಬಾರ್ದು ಅಂತ. ಸೊ ನಾರ್ಮಲಿ ನಾವು ಸಪೋಟ, ಈ ಪಚ್ಚಬಾಳೆ, ಹಲಸಿನಣ್ಣು ಮತ್ತು ಮಾವಿನ ಹಣ್ಣು, ಈ 4 ಕಂಪ್ಲೀಟ್ಲಿ ಸ್ಟಾಪ್ ಮಾಡೋದು ಒಳ್ಳೆಯದು. ತಿನ್ನಲೇಬಾರ್ದ ಸರ್? ತಿನ್ಬೋದು, ಬಟ್ ನಿಮ್ಮದು ಶುಗರ್ ಕಂಟ್ರೋಲ್ ಇದ್ದಾಗ ನೋಡಿಕೊಂಡು ಸ್ವಲ್ಪ ಮೈಲ್ಡಾಗೆ ಸ್ವಲ್ಪ ತೊಗೊಬೋದು. ಬಟ್ ಕಂಪ್ಲೀಟ್ಲಿ ತುಂಬ ಹೋಲ್ ಒಂದು ಪೂರ ಹಣ್ಣು ತೊಗೊಳ್ಳೋದು ಒಳ್ಳೆಯದಲ್ಲ. ಈ 4 ಫ್ರೂಟ್ನ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ. ಇನ್ನು ಮಿಕ್ಕಿದ್ದೆಲ್ಲ ಹಣ್ಣುಗಳನ್ನ, ಫಾರ್ ಎಕ್ಸಾಂಪಲ್ ಸೀಬೆಕಾಯಿ, ಕಿತ್ತಲೆ, ದ್ರಾಕ್ಷಿ ಆಗ್ಬೋದು, ಸ್ಮಾಲ್ ಕ್ವಾಂಟಿಟಿ, ಏಲಕ್ಕಿ ಬಾಳೆಹಣ್ಣು ಆಗ್ಬೋದು, ಅಥವಾ ಕಲ್ಲಂಗಡಿ ಹಣ್ಣು, ಸೀಸನಲ್ ಫ್ರೂಟ್ ಇರುತ್ತೆ, ಕಲ್ಲಂಗಡಿ ಹಣ್ಣು ತಿನ್ನಲೇಬೇಕು ಅನ್ಸುತ್ತೆ, ಒಂದು ಕಲ್ಲಂಗಡಿ ಹಣ್ಣು ಪೀಸ್ನ ತೊಗೊಬೋದು. ಪರಂಗಿ ಹಣ್ಣು ಕಾಯ್ದೋರಾಗಿರೋಂಥದ್ದು, ಈ ಥರ ಸ್ಮಾಲ್ ಕ್ವಾಂಟಿಟಿನಲ್ಲಿ, ಫಾರ್ ಎಕ್ಸಾಂಪಲ್ ನಾವು 100 ಗ್ರಾಮ್ ಅಂತ ಹೇಳ್ತೀವಿ ಪರ್ ಡೇ. ಸೊ ಈ ಥರ ಯೂಸ್ ಮಾಡಿದ್ರೆ ಲಿಮಿಟೆಡ್ ಆಗಿ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಶುಗರು ಕಂಟ್ರೋಲ್ ಬರುತ್ತೆ. ಮತ್ತು ಯಾವಾಗ ತಿನ್ನಬೇಕು ಅಂತಂದರೆ, ಹಣ್ಣುಗಳು ಪ್ರಿಫರೇಬಲಿ ಊಟ ಆಗಿ 2 ಅವರ್ ಗ್ಯಾಪ್ ಇರಬೇಕು. ಸೊ ಊಟದ ಜೊತೆ ತಿಂದರೆ ಏನಾಗುತ್ತೆ, ಶುಗರ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಒಂದು 2 ಅವರ್ ಗ್ಯಾಪ್ ಇರಬೇಕು. ಫಾರ್ ಎಕ್ಸಾಂಪಲ್ ಸ್ನ್ಯಾಕ್ಸ್ ಟೈಮಲ್ಲಿ 11 ಗಂಟೆ ಅಥವಾ 4 ಗಂಟೆ ಟೈಮಲ್ಲಿ ಯು ಕ್ಯಾನ್ ಹ್ಯಾವ್, ಅಂದರೆ ಆ ಟೈಮಲ್ಲಿ ನೀವು ತೊಗೊಬೋದು. ಆದಷ್ಟು ರಾತ್ರಿ ಹೊತ್ತು ಅವಾಯ್ಡ್ ಮಾಡಿ. ಮತ್ತು ನೆಕ್ಸ್ಟ್ ಅದೇ ರೀತಿ ತುಂಬ ಸಲ ಅನಿಸುತ್ತೆ ನಮಗೆ, ಗಂಜಿ ತೊಗೋತಿದ್ದೀವಿ ನಾವು, ಏನೋ ಪೌಡ್ರದ್ದು ಗಂಜಿ ತೊಗೊಂಡ್ಬಿಡ್ತಿದ್ದೀವಿ, ಸಿರಿಧಾನ್ಯದ ಗಂಜಿ ತೊಗೊಂಡ್ಬಿಡ್ತಿದ್ದೀವಿ ಅಂತ. ಸೊ ದಯವಿಟ್ಟು ಗಂಜಿನ ತಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಅದಕ್ಕೆ ಕಾರಣ ಇದ್ದಾವೆ. ಜೊತೆಗೆ ಗಂಜಿ ಬದಲು ನೀವು ಸಿರಿಧಾನ್ಯಗಳನ್ನ ಹೇಳ್ತೀವಿ, ಸಿರಿಧಾನ್ಯಗಳಲ್ಲಿ ರೊಟ್ಟಿ ಮಾಡ್ಕೊಳ್ಳಿ ಅಥವಾ ಮುದ್ದೆ ಮಾಡ್ಕೊಳ್ಳಿ ಅಂತ. ಸಿರಿಧಾನ್ಯ ಏನು ಮಾಡಬೇಕು ಅಂದರೆ, ಈ ಪೌಡ್ರಲ್ಲಿ ಮಾರ್ತಾರಲ್ಲ, ರೆಡಿಮೇಡ್ ಪೌಡ್ರನ್ನ ದಯವಿಟ್ಟು ತರಬೇಡಿ. ನೀವೇ ಸಿರಿಧಾನ್ಯಗಳ ದಿನಸಿ ಅಂಗಡಿಗೆ ಹೋದರೆ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸಜ್ಜೆ, ನವಣೆ, ಜೋಳ ಇದೆಲ್ಲ ಇರುತ್ತಲ್ಲ, ರಾಗಿ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀವೇ ಮಿಲ್ ಮಾಡಿಸಿಟ್ಕೊಳ್ಳಿ. ಹಿಟ್ಟನ್ನ ಮಾಡಿಕೊಂಡು 1 ಟೈಮು ಫಾರ್ ಎಕ್ಸಾಂಪಲ್ ರೊಟ್ಟಿ ಮಾಡ್ಕೊಳ್ಳಿ, 1 ಟೈಮು ಮುದ್ದೆ ಮಾಡ್ಕೊಬೋದು. ಅದ್ರ ಜೊತೆಗೆ ಏನೇ ಮೀಲ್ ತೊಗೊಂಡ್ರು ನಾವು ಸೊಪ್ಪು ತರಕಾರಿಗಳ ಜೊತೆಗಿರಬೇಕು, ಆವಾಗ ಬ್ಯಾಲೆನ್ಸ್ಡ್ ಇರುತ್ತೆ. ಸೊ ಗಂಜಿ ಬಿಟ್ಟು ಈ ರಾಗಿ ಗಂಜಿ ಹೇಳ್ತೀವಿ ತುಂಬ ಸಲ, ರಾಗಿ ಗಂಜಿ ಬೇಡ, ಯಾವುದೇ ಗಂಜಿಗಳನ್ನ ತೊಗೊಂಬೇಡಿ. ಅದ್ರ ಬದಲು ರೊಟ್ಟಿ ಅಥವಾ ಮುದ್ದೆ ಮಾಡ್ಕೊಂಡು ತಿನ್ನಬೇಕು. ಅದೇ ರೀತಿ ಇನ್ನೇನು ತಿನ್ಬೋದು ಸರ್, ಎಲ್ಲನೂ ತಿನ್ನಬೇಡಿ ಅಂತಂದರೆ ಇನ್ನೇನು ತಿನ್ಬೋದು ಸರ್ ಅಂತಂದರೆ, ನೀವು ನಾರ್ಮಲಾಗಿ ನಾರ್ಮಲ್ ರವೆ ಅಲ್ಲ, ಬನ್ಸಿ ರವೆ ಅಂತ ಬರುತ್ತೆ. ಬನ್ಸಿ ರವೆನಲ್ಲಿ ನೀವು ಇಡ್ಲಿ ಅಥವಾ ಉಪ್ಪಿಟ್ಟು ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತರಕಾರಿಗಳನ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ದಟ್ ಬ್ಯಾಲೆನ್ಸ್ ಆಗುತ್ತೆ. ಮಧ್ಯಾಹ್ನದ ಹೊತ್ತು ಮುದ್ದೆ ತಗೊಳ್ಳಿ. ಯೂಶಲಿ ಚಪಾತಿ ಜಾಸ್ತಿ ಆದಷ್ಟು ಕಡಿಮೆ ಮಾಡಿ, ಬಟ್ ಸ್ಟಿಲ್ 1 ಟೈಮ್ ಪ್ರಿಫರಬಲಿ ತೊಗೊಬೋದು ವಿತ್ ಸೊಪ್ಪು, ವೆಜಿಟೇಬಲ್ಸು ಮತ್ತು ಸೊಪ್ಪುಗಳನ್ನ ಜೊತೆಗೆ 1 ಟೈಮ್ ರಾತ್ರಿ ಹೊತ್ತು ಮುದ್ದೆ ಅಥವಾ ಚಪಾತಿ ತಗೊಳ್ಳಿ. ಮೈದಾ ಆದಷ್ಟು ಅವಾಯ್ಡ್ ಮಾಡಿ, ಮೈದಾದಲ್ಲಿ ಮಾಡಿರೋಂಥದ್ದನ್ನು ತಿನ್ನೋಕೆ ಹೋಗ್ಬಿಡಿ. ಮತ್ತು ಆಚೆಗಡೆ ಜಂಕ್ ಫುಡ್ಡು ಆದಷ್ಟು ಅವಾಯ್ಡ್ ಮಾಡಿ. ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಊಟನ ತುಂಬ ಫಾಸ್ಟಾಗಿ ತಿನ್ನಬಾರ್ದು. ನಿಧಾನಕ್ಕೆ 15 to 20 ಮಿನಿಟ್ಸ್ ಕೊಟ್ಟು ನಿಧಾನವಾಗಿ ತಿಂದರೆ ಅದು ದೇಹಕ್ಕೂ ಹತ್ತುತ್ತೆ ಮತ್ತು ಶುಗರೂ ಕಡಿಮೆ ಆಗ್ತದೆ, ನಿಮಗೆ ಹೊಟ್ಟೆ ಹಸಿಯೋದೂ ಕಡಿಮೆ ಆಗ್ತದೆ. ಸೊ ಅದೇ ರೀತಿ ನೆಕ್ಸ್ಟ್ ಇನ್ನು ಈ ಜ್ಯೂಸ್ಗಳಾಗ್ಬೋದು. ತುಂಬ ಮಿತ್ತಿದೆ, ನಾವು ಫ್ರೂಟ್ ಜ್ಯೂಸ್ ತೊಗೊಂಡ್ಬಿಡ್ತೀವಿ ಅಥವಾ ಸಕ್ಕರೆ ಇಲ್ಲದೇ ಫ್ರೂಟ್ ಜ್ಯೂಸ್ ತೊಗೊಳ್ತೀವಿ, ಅದು ತಪ್ಪು. ಜ್ಯೂಸ್ ಮಾಡಿದ್ರೆ ಅದರಲ್ಲಿರೋ ಅಂಶ ಹೋಗುತ್ತೆ ಮತ್ತು ಶುಗರು ತುಂಬ ಜಾಸ್ತಿ, ಫ್ರುಕ್ಟೋಸ್ ಅಂತ ಹೇಳ್ತೀವಿ. ಫ್ರುಕ್ಟೋಸು ಬಾಡಿಗೆ ಜಾಸ್ತಿ ಆದಾಗ ಕೆಟ್ಟ ಕೊಲೆಸ್ಟ್ರಾಲು ಜಾಸ್ತಿ ಆಗ್ತದೆ. ಅದೇ ರೀತಿ ನಮಗೆ ಈ ಮೊಟ್ಟೆ ತಿನ್ಬೋದಾ, ತುಪ್ಪ ಬೆಣ್ಣೆ ತಿನ್ಬೋದಾ? ಹೌದು, ಒಳ್ಳೆಯದು. ಮೊಟ್ಟೆ ಮತ್ತು ತುಪ್ಪ ಬೆಣ್ಣೆ ನಮ್ಮ ಬಾಡಿಗೆ ತುಂಬ ಒಳ್ಳೆ ಕೊಲೆಸ್ಟ್ರಾಲ್ನ ಕೊಡುತ್ತೆ. ಸೊ ಹಾಗಾಗಿ ತಿನ್ನಿ, ಮೊಟ್ಟೆ ತಿನ್ಬೋದು ದಿನಕ್ಕೆ 1, ಅಥವಾ ತುಪ್ಪ ಬೆಣ್ಣೆ ಯೂಸ್ ಮಾಡ್ಬೋದು. ಮತ್ತು ಮಾಂಸದಲ್ಲಿ ಸೊ ಆದಷ್ಟು ರೆಡ್ ಮೀಟ್ ಅಂತ ಹೇಳ್ತೀವಿ. ರೆಡ್ ಮೀಟ್ ಅಂತಂದರೆ ಈಗ ಮಟನ್ ಆಗ್ಬೋದು, ಪೋರ್ಕ್ ಆಗ್ಬೋದು, ಬೀಫ್ ಆಗ್ಬೋದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಈ ಚಿಕನ್ ಸ್ಕಿನ್ಲೆಸ್ಸು ಮತ್ತು ಮೀನನ್ನ ತಿನ್ಬೋದು, ಇದು ತುಂಬ ಒಳ್ಳೆಯದು. ಸೊ ಈ ಥರ ಎಲ್ಲ ಬ್ಯಾಲೆನ್ಸ್ಡ್ ಫುಡ್ನ ಡಯಟ್ನ ನಾವು ಕಂಟ್ರೋಲ್ ಮಾಡ್ತಾ ಹೋದರೆ ನಮ್ಮ
ಶುಗರ್ನು ಒಂದು ಕಂಟ್ರೋಲಲ್ಲಿ ಇರುತ್ತೆ. ಅದೇ ರೀತಿ ಲಾಂಗರ್ ಟೈಮ್ ನಮಗೆ ಮಾತ್ರೆಗಳ ರಿಕ್ವೈರ್ಮೆಂಟು ಕಡಿಮೆ ಆಗ್ತದೆ. ಸೊ ಈ ಥರ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ, ಅಥವಾ ನಿಮಗೆ ಡಯಟ್ ಬಗ್ಗೆ ಆಗ್ಬೋದು ಅಥವಾ ಟ್ರೀಟ್ಮೆಂಟ್ ಬಗ್ಗೆ ಆಗ್ಬೋದು, ಏನಾದರೂ ಡೌಟ್ಸು ಅಥವಾ ಕ್ಲಾರಿಫಿಕೇಷನ್ ಬೇಕು, ಟ್ರೀಟ್ಮೆಂಟ್ ಬೇಕು ಅಂತಂದರೆ ನಮ್ಮ ಈ ಆಸ್ಟರ್ ಜಿ ಮಾದೇಗೌಡ ಹಾಸ್ಪಿಟ್ಲಿಗೆ ಬನ್ನಿ, ನಿಮಗೆ ಸಲಹೆ ಮತ್ತು ಚಿಕಿತ್ಸೆಯನ್ನು ನಾವು ಕೊಡ್ತೇವೆ.